ಗಣೇಶನ ನಾಯಕತ್ವಕ್ಕೆ ಅಭಿವೃದ್ಧಿ ಜೈನ್ ಗಣೇಶನ ನಾಯಕತ್ವಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಭಿವೃದ್ಧಿ ಅಧಿಕಾರ ಗಣೇಶನಿಗೆ ಅಭಿವೃದ್ಧಿ ಅಧಿಕಾರ ಗಣೇಶನಿಗೆ ರೈತರ ನಾಯಕ ಗಣೇಶನಿಗೆ ಬಂದ ಗಣೇಶನಿಗೆ ಇಡೀ ರಾಜ್ಯದ ಚೂತ ನಾಯಕರಿಗೆ ಜಿಲ್ಲಾದ್ಯಂತ ಹೆಸರುವಾಸಿಯಾಗಿರುವ ನಾಯಕರಿಗೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೈನ್ ಗಣೇಶ್ ಸರ್ ಅವರಿಗೆ ಇದೇ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವರು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ಹೇಳಿ ನಾವು ಕಂಪ್ಲಿಯಿಂದ ಹುಲಿಗೆಮ್ಮನವರಿಗೆ ಪಾದಯಾತ್ರೆ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ತಾಯಮ್ಮನ ಗುಡಿಯಿಂದ ಬಳ್ಳಾರಿಯಲ್ಲಿ ಇಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ವಿ. ನಮ್ದು ಒಂದೇ ಕೋರಿಕೆ, ಸತತವಾಗಿ 2 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ ಈ ಕಂಪ್ಲಿ ಕ್ಷೇತ್ರದಲ್ಲಿ. ಆದ್ರೆ 2013, 2008ರಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಲ್ಲಕ್ಕೆ ಕಾಂಗ್ರೆಸ್ ನಲ್ಲಿ ಅಷ್ಟು ಕೆಪಾಸಿಟಿ ಇದ್ದಿಲ್ಲ. ಆ ಟೈಮಲ್ಲಿ 2018ರಲ್ಲಿ ಜೈನ್ ಗಣೇಶ್ ಶಾಸಕರು ಬಂದು ಅಲ್ಲಿ ಚುನಾವಣೆ ಮಾಡಿ 2 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ರೈತರಿಗೆ ನೀರು ಅಂತ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ವಿಶೇಷವಾಗಿ ಕಂಪ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೈನ್ ಗಣೇಶ್ ಅಣ್ಣನವರ ಅಭಿಮಾನಿ ಬಳಗದಿಂದ ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈಗ ನಮ್ಮ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಪದಾಧಿಕಾರಿಗಳಿಗೆ ಮತ್ತು ಕೆಪಿಸಿಸಿ ಪದಾಧಿಕಾರಿಗಳು, ವಿಶೇಷವಾಗಿ ನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಈ ಬಳ್ಳಾರಿ ಜಿಲ್ಲೆಯ ಅತ್ಯಂತ ಸಕ್ರಿಯ ಚುನಾಯಿತ ಇದರಲ್ಲಿ ಯಾರಾದ್ರೂ ಇದ್ರಾದ್ರೂ ಸನ್ಮಾನ್ಯ ಶ್ರೀ ಜೈನ್ ಗಣೇಶ್ ಅವರು. ಹೀಗಾಗಿ ನಾವು ಒಂದಿಷ್ಟು ವಿಶೇಷವಾದಂತಹ ಮಾನದಂಡಗಳನ್ನು ಇಟ್ಕೊಂಡು ನಾವು ಇವತ್ತು ಆಡಳಿತಾರೂಢ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ.ಕೆ. ಪ್ರಸಾದ್ ಇರ್ಬೋದು, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಎಐಸಿಸಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಇವನ್ನೆಲ್ಲ ನಾವು ಕೇಳ್ಕೊಳ್ಳೋದು ಒಂದೇ ಮಾತು, ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಅತ್ಯಂತ ಸಕ್ರಿಯವಾಗಿ ಜನಪರವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೈನ್ ಗಣೇಶ್ ಅವರಿಗೆ ನಾವು ಈ ಬಾರಿ 2ನೇ ಹಂತದ ಮಂತ್ರಿ ಸಚಿವ ಸ್ಥಾನ ಪುನಃ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಈ ಕಡೆ ಪಕ್ಷ ಸಂಘಟನೆಗೆ ಆ ಕಡೆ ಅಭಿವೃದ್ಧಿ ಇಡೀ ಬಳ್ಳಾರಿ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಇಡೀ ಕಂಪ್ಲಿ ವಿಧಾನಸಭೆಯ ಎಲ್ಲ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರ ಪರವಾಗಿ ಆಡಳಿತಾರೂಢ ಪಕ್ಷ ಮತ್ತು ಮುಖ್ಯಮಂತ್ರಿಗಳನ್ನ ಗಟ್ಟಿಯಾಗಿ ಒತ್ತಾಯ ಮಾಡ್ತದೆ. ನಮ್ಮ ಜನಪ್ರಿಯ ಶಾಸಕರಾಗಿದ್ದರಿಂದ ಸನ್ಮಾನ್ಯ ಶ್ರೀ ಜೈನ್ ಗಣೇಶ್ ಅವರಿಗೆ ಇವತ್ತು ಕಂಪ್ಲಿ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಹಾಗೂ ಡಾಕ್ಟರ್ ಜಿ. ಪರಮೇಶ್ವರ್ ಸರ್ ಅವರಿಗೆ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಸರ್ ಅವರಿಗೆ, ಈ ರಾಜ್ಯದ ಎಲ್ಲ ನಾಯಕರಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಇವತ್ತು ಬಡವರ ಪರವಾಗಿ ನಿಂತು 2 ಸಾರಿ ಸತತವಾಗಿ ಶಾಸಕರಾಗಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. 2013ರಿಂದ 2018ರವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರೇ ನಿಲ್ಲಕ್ಕೆ ಸ್ವಲ್ಪ ಮುಂದೆ ಬರ್ತಿದ್ದಿಲ್ಲ, ಯಾಕಂದ್ರೆ ಈ ಅರಬಟಕ್ಕೆ. ಆದ್ರೆ ಆ ಸಮಯದಲ್ಲಿ ಜೈನ್ ಗಣೇಶ್ ಬಂದು ಸತತವಾಗಿ 2 ಸಾರಿ ಗೆದ್ದಿದ್ದಾರೆ. ಇವತ್ತು ಮಾತಾಗಿ ಹೋಗಿದ್ದಾರೆ ಕಂಪ್ಲಿ ಕ್ಷೇತ್ರದಲ್ಲಿ. ನೀವು ನಮಸ್ಕಾರ ಎಲ್ಲರೂ ಕೂಡ. ಇವತ್ತೇನು ಪಾದಯಾತ್ರೆ ಸಂಕಲ್ಪ ಪಾದಯಾತ್ರೆ ಏನು ಹಮ್ಮಿಕೊಂಡಿದೀವಿ, ಮಾನ್ಯ ಶ್ರೀ ಜೈನ್ ಗಣೇಶ್ ಅವರಿಗೆ ಸಚಿವ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಾನ್ಯ ಶ್ರೀ ಜೈನ್ ಗಣೇಶ್ ಅವರಿಗೆ ಕಂಪ್ಲಿ ಜನಪ್ರಿಯ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ
ನಾವು 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಕೊಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಮಗೊಂದು ಸಂತಸದ ವಾತಾವರಣ ಮೂಡಿ ಬಂದಿದೆ. ಇವಾಗ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಮಟ್ಟದಿಂದ ಕುರುಗೋಡು ಪಟ್ಟಣ ಆಗಿರ್ಬೋದು ಮತ್ತೆ ಕಂಪ್ಲಿ ಪಟ್ಟಣ ಆಗಿರ್ಬೋದು, ಎಲ್ಲರೂ ಕೂಡ ಯುವಕರು, ಹೆಚ್ಚಾಗಿ ಯುವಕರು ಇಂಥವ್ರು ಬಹಳ ಆಸೆ ಇಟ್ಕೊಂಡಿದ್ದಾರೆ. ಗಣೇಶ್ ಅನ್ನೋರು ಸಚಿವ ಸ್ಥಾನ ಸಿಕ್ಕರೆ ಕಂಪ್ಲಿ ಪಟ್ಟಣ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಉತ್ತಮ ಒಡನಾಟ ಇಟ್ಕೊಂಡು ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ಮಾಡಿಕೊಡ್ತಾರೆ. ಹಿಂದುಳಿದ ಈಗೇನ್ ತಾಲೂಕುಗಳು ಏನಿದಾವೆ, ಕಂಪ್ಲಿ ಆಗಿರ್ಬೋದು, ಕುರುಗೋಡು ಆಗಿರ್ಬೋದು, ಹಿಂದುಳಿದ ತಾಲೂಕುಗಳು ಇವು ಅಭಿವೃದ್ಧಿ ಆಗ್ತಾವ ಅಂತ ಹೇಳಿ ಎಲ್ಲರೂ ಕೂಡ ಆಸೆ ಇಟ್ಕೊಂಡಿದ್ದಾರೆ. ಈಗ ನಾಗೇಂದ್ರ ಅವರು ಮತ್ತು ಭರತ್ ರೆಡ್ಡಿ ಅವರು ಕೂಡ ಸಚಿವ ಸ್ಥಾನ ಕೇಳ್ತಿದ್ದಾರೆ. ಆ ಬಗ್ಗೆ ಏನ್ ಹೇಳ್ತೀರಾ? ಸೊ ಭರತ್ ರೆಡ್ಡಿ ಸಾಹೇಬ್ರು ಕೂಡ ಫಸ್ಟ್ ಟೈಮ್ MLA ಆಗಿದ್ದಾರೆ. ಅದೇ ತರ ನಾಗೇಂದ್ರ ಅವರು ಕೂಡ 4 ವರ್ಷ ಮೊನ್ನೆ ತಾನೇ ಅವಕಾಶ ಸಿಕ್ಕಿತ್ತು. ಈ ಬಾರಿ ಈ ಕಡೆ ಅಲ್ಲಂ ವೀರಭದ್ರಪ್ಪ ಅವರು 25 ವರ್ಷದ ಹಿಂದೆ ಅಲ್ಲಂ ವೀರಭದ್ರ ದಣಿ ಅವರು ಕೂಡ ಆಗಿದ್ರು, ಸಚಿವರಾಗಿದ್ರು. ಅವಾಗಿಂದ ಅವಕಾಶ ಸಿಕ್ಕೇ ಇಲ್ಲ. ಸೊ ಈ ಬಾರಿ ಅವಕಾಶ ಮಾಡಿಕೊಟ್ರೆ ಈ ಕಡೆ ಕೊಪ್ಪಳ ಆಗಿರ್ಬೋದು, ಈ ಉತ್ತರ ಕರ್ನಾಟಕದಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಗೊಂದು ನಿರೀಕ್ಷೆ ಇದೆ. ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವ್ರಿಗೆ ಕೊಟ್ರೆ ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ. ಹಳ್ಳಿ ಊರ್ ಜನಕ್ಕೆ, ಎಸ್ಪೆಷಲಿ ಹಳ್ಳಿ ಊರ್ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮೊಂದು ನಿರೀಕ್ಷೆ. ಈ ದಿನ ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಟ್ಟಾಳುಗಳು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಗಣೇಶನ ಅಭಿಮಾನಿಗಳು ಇವತ್ತು ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ತಮ್ಮ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿ ಸಾಹೇಬರಿಗೆ ನಮ್ಮ ಜೆ.ಎನ್. ಗಣೇಶನರಾದಂಥ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಯುವಕರ ಕಣ್ಮಣಿ, ಅಭಿವೃದ್ಧಿ ಹರಿಕಾರ ಇವತ್ತು ಕಂಪ್ಲಿ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗದ ಅಭಿವೃದ್ಧಿ ಕಂಪ್ಲಿ ಕ್ಷೇತ್ರದಲ್ಲಿ ಆಗಿದೆ. ಇವತ್ತು ಇಂಥ ಜೆ.ಎನ್. ಗಣೇಶ್ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಕಂಪ್ಲಿ ಅಭಿವೃದ್ಧಿ ಆಗಿದೆ. ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರು ಮತ್ತೆ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕಂತಂದ್ರೆ ಜೆ.ಎನ್. ಗಣೇಶ್ ಅಂತ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ ಈ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾಗೇಂದ್ರ ಅವರಿಗೆ ಮತ್ತು ಭರತ್ ರೆಡ್ಡಿ ಅವರು ಕೂಡ ಸಚಿವ ಸ್ಥಾನ ಕೇಳ್ತಿದ್ದಾರೆ. ಮತ್ತೆ ಹೆಂಗೆ ಅವ್ರದ್ದು ಹೆಂಗೆ? ಪಕ್ಷದಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು. ಅದರಲ್ಲಿ ನಾಗೇಂದ್ರನಿಗೆ ಇವತ್ತು ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಕೊಟ್ಟರು ಸಂತೋಷ, ನಮಗೆ ಜೆ.ಎನ್. ಗಣೇಶನ ಕೊಟ್ಟರು. ಇವತ್ತು ಜೆ.ಎನ್. ಗಣೇಶನ ಕೊಟ್ರೆ ಇವತ್ತು ಬಳ್ಳಾರಿ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅಂತೇಳಿ ಈ ಮುಖಾಂತರ ಎಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಇವತ್ತೇನೋ 7 ಮಕ್ಕಳ ತಾಯಿ ಗುಡಿಯಿಂದ ರಾಯಲ್ ಸರ್ಕಲ್ ಅವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಪಾದಯಾತ್ರೆ ಮೂಲ ಉದ್ದೇಶ ಏನಂತಂದ್ರೆ ನಮ್ಮ ಕಂಪನಿಯ ಜನಪ್ರಿಯ ಶಾಸಕರು ಮತ್ತು ಜನಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶನ್ ಅವರು ಕಂಪನಿಯಲ್ಲಿ ಸತತ 2 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಹಾಗಾಗಿ ಈಗ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿರುವಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾರು ಕರ್ನಾಟಕದ ಈಗ 2 ವರ್ಷದಿಂದ ಯುವಕರು ಇಟ್ಕೊಂಡು ಬದಲಾವಣೆ ತರಬೇಕಂತ ಅವ್ರು ಕನಸುಗಳಿದಾವ. ಆ ಕನಸಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬುದಾಗಿ ಈ ಮೂಲಕ ಕೇಳ್ತಾ ಇದ್ದೇವೆ. ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕೆ ಸಚಿವ ಸ್ಥಾನ ಕೊಡ್ಬೇಕಂತಂದ್ರೆ, ತಾವು ಒಂದು ಬಳ್ಳಾರಿಯಿಂದ ಕಂಪ್ಲಿ ಕ್ಷೇತ್ರಕ್ಕೆ ನೋಡಬಹುದು, ರೋಡ್ಗಳಾಗಿರ್ಬೋದು, ಕಾರ್ಮಿಕರ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಆಗಿರ್ಲಿ, ಮತ್ತೆ ದಲಿತರ ಎಲ್ಲಾ ವರ್ಗದ ಪರಿಸ್ಥಿತಿ, ಅವರಿಗೆ ಸಣ್ಣ ಪುಟ್ಟ ಯಾವುದೇ ಕಾರ್ಯಕ್ರಮ ಇರಲಿ ಜನರಿಗೆ ಸಂಸ್ಕೃತ ವ್ಯಕ್ತಿ ಯಾರಾದ್ರೂ ಅದು ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶನ್ ಅವರು. ಅಂತ ವ್ಯಕ್ತಿಗೆ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಚಿವ ಸ್ಥಾನ ಕೊಟ್ಟಾಗ ಮಾತ್ರ ಇಡೀ ಜಿಲ್ಲೆಯ ಜನರ ಪರ, ಕಷ್ಟಪರ ಮತ್ತು ರೈತರ ಕಷ್ಟಪರ ಏನಾದ್ರೂ ಹೋರಾಡುವಂತ ವ್ಯಕ್ತಿಯೇ ಜೆ.ಎನ್. ಗಣೇಶನ್ ಆಗ್ತಾರೆ ಸರ್. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ನಾನು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು, ಈಗ ಸೋಷಿಯಲ್ ಮೀಡಿಯಾ ಜನರಲ್ ಸೆಕ್ರೆಟರಿ ಆಗಿ ಸ್ಟೇಟ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ಮನವಿ ಮತ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಮನವಿ ಏನಂದ್ರೆ, ನೀವು ಈಗ 2 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸರ್ಕಾರದಿಂದ ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆ ಬರಬೇಕು. ರಾಜ್ಯ ಸರ್ಕಾರದಲ್ಲಿ ಜನರಿಗೆ, ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಂತೇಳಿ ನೀವು ಸರ್ಕಾರ ರಚನೆ ಮಾಡ್ತಾ ಇದ್ದೀರಿ. ಅಂತ ಸರ್ಕಾರದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಗಣೇಶನ್ ರೆಡ್ಡಿಗೆ ಸಚಿವ ಸ್ಥಾನ ಕೊಟ್ಟಾಗ ಮಾತ್ರ ನಿಮ್ಮ ಕೈ ಬಲಪಡಿಸುವಂತಾಗ್ತದೆ. ಹಾಗಾಗಿ ನಮ್ಮ ಶಾಸಕರೇ ಸಚಿವ ಒಂದ್ಸಾರಿ ಅವಕಾಶ ಕೊಟ್ಟು ನೋಡ್ರಿ. ಆಗ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನು ಮುಂದೆ ಬರುವಂತಹ 28ರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಬಹು ಹೆಚ್ಚಾಗಿ ಆಯ್ಕೆಯಾಗಿ ಬರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ನಮಸ್ಕಾರ. ಬಡವರ ಬಂದು ನಾವು ಗಣೇಶಣ್ಣನವರಿಗೆ ಸಚಿವ ಸ್ಥಾನ ಯಾಕೆ ಕೊಡ್ಬೇಕಂತಂದ್ರೆ, ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ 8 ವರ್ಷದ ಇತಿಹಾಸದಲ್ಲಿ ಒಂದು ಕಪ್ಪು ಚಿಕ್ಕಿಲ್ಲದಂಗೆ ಅಧಿಕಾರ ಚಲಾಯಿಸಿದ್ದಾರೆ. ಆದ ಕಾರಣ 24 ತಾಸು ಜನಗಳ ಮಧ್ಯೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಮತ್ತೆ ಈ ಒಂದು ಸಚಿವ ಸ್ಥಾನ ಕೊಟ್ರೆ, ಯಾವುದೇ ಜವಾಬ್ದಾರಿ ಕೊಡ್ಲಿ, ಒಂದು ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿ ಇಡೀ ಸರ್ಕಾರಕ್ಕೆ
ಇಡೀ ಘನ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಯಾವುದೇ ರೀತಿಯಲ್ಲಿ ಕಪ್ಪು ಚಿಕ್ಕಿ ಬರದಂಗೆ ಹೆಸರು ತರುವಂತ ಕೆಲಸ ಇವತ್ತು ಮಾನ್ಯ ಜೆಎನ್ ಗಣೇಶಣ್ಣನವರು ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ಹೆಸರು ಸೇರಿಸಿದ್ರೆ ದಯವಿಟ್ಟು ಇಡೀ ಬಳ್ಳಾರಿ ಜಿಲ್ಲೆ ಜನತೆ ಪರವಾಗಿ ಹಾಗೂ ಕಂಪ್ಲಿ ಕ್ಷೇತ್ರದ ಜನತೆ ಪರವಾಗಿ ಕೇಳಿಕೊಳ್ಳುವುದೇ ಇಷ್ಟೇ. ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಸಚಿವ ಸಂಪುಟದಲ್ಲಿ ಹೆಸರು ನೋಂದಾಯಿಸಲೇಬೇಕು. ನೋಂದಾಯಿಸಿದ ತಕ್ಷಣ ಹೆಸರು ಮುಂಬರುವಂತ 2028ರ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ತರುವಂತ ಕೆಲಸ ಜೆಎನ್ ಗಣೇಶಣ್ಣನವರು ಮಾಡ್ತಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತೇನೆ. ಈಗ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರು ಕೂಡ ಸಚಿವ ಸ್ಥಾನ ಕೇಳ್ತಾರೆ. ಅವ್ರಿಗಿಂತ ಇವ್ರು ಹೆಂಗೆ ಬೆಟ್ರು? ಅವರಿಗೂ ಕೊಟ್ಟರು ಕೂಡ ನಮಗೆ ಸಂತೋಷ ಆಗಿದೆ. ಆದ ಕಾರಣ ಯಾಕಂದ್ರೆ ಇವರು ಬಹಳಷ್ಟು ಜನಗಳ ಮಧ್ಯೆ ಒಡನಾಟದಲ್ಲಿ ಇದ್ದಾರೆ. ಇವರಿಗೆ ಅನುಭವ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಯಾವುದೂ ಕೂಡ ಕಪ್ಪು ಚಿಕ್ಕು ಇಲ್ಲದಂಗೆ ಈ ಕ್ಷೇತ್ರದಲ್ಲಿ ಆಡಳಿತ ಕೊಟ್ಟಿದ್ದಾರೆ. ಆದ ಕಾರಣ ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲು ಅವಕಾಶ ಸಿಗುತ್ತೆ ಅಂತ ಮಾತನ್ನು ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಈಗ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರ ನಮ್ಮ ಹೆಮ್ಮೆಯ ನಾಯಕರು. ಆದ್ರೆ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕೆಂಬುದಾಗಿ ಮತ್ತು ಉಸ್ತುವಾರಿ ಕೊಡಬೇಕೆಂಬುದಾಗಿ ಈ ಮೂಲಕ ಕೇಳ್ತಾ ಇದ್ದೇವೆ. ಮುಟ್ಟಿ ಮಾಡಿರ್ತಕ್ಕಂಥ ಜನ ಸೇರಿದೆ ಅಂತಂದ್ರೆ ನಮ್ಮ ಗಣೇಶನಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಸತತವಾಗಿ 2 ಸಾರಿ ಗೆದ್ದಿದ್ದಾರೆ, 5 ನಿನ್ನಲ್ಲಿ ಗೆದ್ದಿದ್ದಾರೆ. ಬಳ್ಳಾರಿಗೆ ಸಚಿವ ಸ್ಥಾನ ಕೊಡಬೇಕಾದ್ರೆ ಗಣೇಶನಿಗೆ ಕೊಡ್ಲೇಬೇಕಂತ ನಾವು ಚಲೋ ಹೋರಾಟ ಮಾಡ್ತೇವೆ. ಈಗ ಬಳ್ಳಾರಿಯಲ್ಲಿ ಬೇರೆ ಬೇರೆ ಕೇಳ್ತಾರೆ, ನಾಗೇಂದ್ರ, ಭರತ್ ರೆಡ್ಡಿ ಮತ್ತು ಅವ್ರು ಹೆಂಗೆ? ಅವ್ರು ಯಾರನ್ನ ಕೇಳಿದ್ರೆ 5 ನೀರಿನ ಗೆದ್ದಾರ ಜನಪ್ರಿಯ ಶಾಸಕರು. ಆ ಬಡವರ ಬಂದು ನೀರಂದ್ರೆ ಕಾಲಕ್ಕೆ ಮಕ್ಕಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಗಣೇಶನ. ಅದಕ್ಕಾಗಿ ಗಣೇಶನ ರೈತರ ಪರವಾಗಿದ್ದಾನೆ. ರೈತರಿಗಾಗಿ ಸಚಿವ ಸ್ಥಾನ ನೀಡಲೇಬೇಕಂತ ಕೇಳ್ತಾ ಇದ್ದೀವಿ. ಕೊಡದೇ ಇದ್ರೆ ಏನ್ ಮಾಡ್ತಾರೆ ಅದನ್ನ ಹೇಳ್ರಿ. ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ತಾಲೂಕ್ ಪಂಚಾಯತ್ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಐಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರೇ ಇವತ್ತು ನಾಡಿನ ದೇವತೆಯಾದ ಚಾಮುಂಡೇಶ್ವರಿ ರಥವನ್ನು ಇವತ್ತು ನಾಡಿನಲ್ಲಿ ಮೆರವಣಿಗೆ ಮಾಡಿರುವಂತಹ ಅಂಬಾರಿ ಕಂಪ್ಲಿ ಕ್ಷೇತ್ರದ್ದು ಇತಿಹಾಸ ತಿರುಚಿ ನೋಡಿದ್ರೆ ಕಂಪ್ಲಿ ಕ್ಷೇತ್ರದ್ದು ಇವತ್ತು ಅಂತ ಕ್ಷೇತ್ರಕ್ಕೆ ಸ್ವತಂತ್ರ ಇತಿಹಾಸದಿಂದನೂ ಯಾವುದೇ ಸ್ಥಾನಮಾನಗಳು ಸಿಕ್ಕಿಲ್ಲ. ಇವತ್ತು ಶಾಸಕರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ರೈತರಿಗಾಗಿ, ಬಡವರಿಗಾಗಿ ಪೇಟೆ ಬಸವೇಶ್ವರದಿಂದ ಗುರುಗೋಡು ದೊಡ್ಡಬಸಪ್ಪ ಜಾತ್ರೆ ಪ್ರಯುಕ್ತವಾಗಿ 5 ವರ್ಷ ಸತತವಾಗಿ ಪಾದಯಾತ್ರೆ ಮಾಡಿರುವಂತ ಏಕೈಕ ಶಾಸಕ ಯಾರಾದ್ರೂ ಇದ್ರೆ ಬರ್ತೀನಿ. ಆದ್ರಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕಂಪ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಟ್ರೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹುಮತದಿಂದ ಹೆಚ್ಚಿನ MLA ಸೀಟ್ಗಳ ಗೆಲ್ತಾವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಅವರು ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. 24x ಶಾಸಕ ಯಾರಾದ್ರೂ 224ರಲ್ಲಿ ಶಾಸಕರು ಯಾರಾದ್ರೂ ರೈತರ ಅಂದ್ರೆ ಅದು ಜೆಎನ್ ಗಣೇಶಣ್ಣವರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಕೊನೆ ತಟ್ಟೆ ಅಂತ ನೀವು ಅಭಿಮಾನಿಯಾಗಿ ಜೆಎನ್ ಗಣೇಶಣ್ಣವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಅನ್ನದಾತ ಸಿದ್ದರಾಮಯ್ಯನವರಿಗೆ, ಬಡವರ ಬಂದ ರೈತರ ಮನೆ ಕಣ್ಮಣಿ ಜನಪ್ರಿಯ ಶಾಸಕರಾದ ಜೆಎನ್ ಗಣೇಶಣ್ಣವರಿಗೆ